ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲನೇ ಬಾರಿಗೆ ಮಾಡಿದ ಎಂಬ್ರಾಯ್ಡಿಂಗ್ ಡಿಸೈನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಫ್ರೆಂಡ್ಸ್, ಈ ಎಂಬ್ರಾಯ್ಡ್ರನ್ನು ನಾನು ಯೂಟ್ಯೂಬಲ್ಲೇ ನೋಡಿ ಕಲಿತಾ ಇದ್ದೀನಿ. ನನ್ನ ಮನೆಯಲ್ಲಿರುವ ಮಿಷಿನನ್ನು ನಾನು ಯೂಸ್ ಮಾಡಿಕೊಂಡು ನನ್ನ ಹತ್ರ ಜಿಗ್ಜಾಗ್ ಮಿಷಿನ್ ಇತ್ತು. ಆ ಜಿಗ್ಜಾಗ್ ಮಿಷಿನನ್ನು ಯೂಸ್ ಮಾಡ್ಕೊಂಡು ನಾನು ಎಂಬ್ರಾಯ್ಡ್ರಿಯನ್ನು ಕಲಿತಾ ಇದ್ದೀನಿ. ಯೂಟ್ಯೂಬ್ ನೋಡಿ ಕಲಿತಾ ಇದ್ದೀನಿ. ಈಗಿನ್ನು ಫಸ್ಟ್ನೇದಾಗಿ ಹಾಕ್ತಾ ಇದ್ದೀನಿ ಒಂದು ಬ್ಲೌಸಿಗೆ, ನೋಡೋಣ. ಹಾಗೆ ಹಾಕ್ತಾ ನೀಟಾಗಿ ಹಾಕ್ತಾ ಹೋಗ್ತೀನಿ. ಸ್ಟಾರ್ಟಿಂಗ್ ಅಲ್ವಾ, ಹೀಗೆ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನಾನು ಆಲ್ರೆಡಿ ಬ್ಯಾಕ್ ನೆಕ್ ಮಾಡಿದ್ದೀನಿ, ಈಗ ಫ್ರಂಟ್ ನೆಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಕನಕಾಂಬರ ಕಲರ್ ಮತ್ತು ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಏನೇ ಕಲಿತ್ರೂ, ಏನೇ ಕಲಿಬೇಕಂದ್ರೂ ನಾನು ಯೂಟ್ಯೂಬ್ ನೋಡೇ ಜಾಸ್ತಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಕಲಿತೀನಿ. ಯಾವ್ದು ಚೆನ್ನಾಗಿರುತ್ತೆ, ನನಗೆ ಯಾವ್ದು ಬೇಗ ಅರ್ಥ ಆಗುತ್ತೆ ಅಂಥ ವಿಡಿಯೋಗಳನ್ನು ನೋಡಿ ನಾನು ಕಲಿತಾ ಇದ್ದೀನಿ. ಕಲಿತಾದ್ಮೇಲೆ ನನಗೆ ಬೆಸ್ಟ್ ಅನಿಸಿದರೆ ನಾನು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗೆ ಎಂಬ್ರಾಯ್ಡಿಂಗ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ಬೇರೆ ಕಡೆ ಹೋದರೆ ತುಂಬಾ ರೇಟ್ ಅಲ್ವಾ ಬ್ಲೌಸ್ಗಳನ್ನೆಲ್ಲ ಎಂಬ್ರಾಯ್ಡಿಂಗ್ ಹಾಕ್ಸ್ಬೇಕಂತ ಅಂದರೆ. ಅದಕ್ಕೆ ನಾನೇ ಕಲಿತ್ರೆ ಹೆಂಗಿರುತ್ತೆ, ಮನೇಲೇ ಇರ್ತೀನಲ್ವ ಹೇಗೋ ಅಂತ ಹೇಳಿ ಕಲಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹೀಗೆ ದಿನದಿಂದ ದಿನ ಕಲಿತಾ ಹೋದರೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದಕ್ಕೋಸ್ಕರ ನಾನು ಎಂಬ್ರಾಯ್ಡಿಂಗನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿರುವಂಥ ಎಲ್ಲ ಹೆಣ್ಮಕ್ಳು ಕೂಡ ಯೂಟ್ಯೂಬ್ ನೋಡಿ, ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನ ನೋಡಿ ಎಲ್ಲ ಆ್ಯಕ್ಟಿವಿಟಿನ, ಕ್ರಿಯೇಟಿವಿಟಿನ ಕಲಿಬೋದು ಫ್ರೆಂಡ್ಸ್. ಪ್ರತಿಯೊಂದು ಇರುತ್ತೆ ಯೂಟ್ಯೂಬಲ್ಲಿ, ಏನು ಸಿಗಲ್ಲ ಅನ್ನೋ ಹಾಗಿಲ್ಲ. ನಾನು ಯೂಟ್ಯೂಬ್ ನೋಡೇ ಜಾಸ್ತಿ ಏನೇ ಒಂದು ರೆಸಿಪಿ ಚೆನ್ನಾಗಿರೋದು ಮಾಡಬೇಕಂತ ಅಂದರೆ ನಾನು ಹೆಚ್ಚಾಗಿ ಯೂಟ್ಯೂಬ್ ನೋಡ್ತೀನಿ. ಹಾಗೆ ಏನೇ ಒಂದು ಡಿಸೈನ್ ಕಲಿಬೇಕಂತ ಅಂದ್ರೂ, ಏನಾದರೂ ಒಂದು ಹೊಸದಾಗಿ ಬಂದಿರುವಂಥ ಡಿಸೈನ್ನ ಕಲಿಬೇಕಂತ ಅಂದ್ರೂ ಕೂಡ ನಾನು ಯೂಟ್ಯೂಬನ್ನೇ ನೋಡ್ತೀನಿ ಹೆಚ್ಚಾಗಿ. ಅಲ್ಲಿ ನೋಡ್ತೀನಿ ಮತ್ತು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಮನೆಯಲ್ಲಿ. ಹಾಗೆ ನಾನು ಫಸ್ಟ್ ಪೆನ್ನಿಂದ ಮಾರ್ಕ್ ಮಾಡ್ಕೊತೀನಿ. ಇದೇ ಥರ ನೋಡಿ ಪೆನ್ನಿಂದ ಮಾರ್ಕ್ ಮಾಡ್ತಾಯಿದ್ದೀನಿ. ನಂತರ ಒಂದು ಚಾಪ್ಮಿಸ್ ತಗೊಂಡು, ನನಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಪೆನ್ನಿಂದ ಮಾರ್ಕ್ ಮಾಡಿದರೆ ಸ್ವಲ್ಪ ಕಾಣಲ್ಲ, ಆದರೆ ಪೆನ್ನಿಂದ ಮಾಡಿದರೆ ಫಿನಿಶ್ ಆಗಿ ಬರುತ್ತೆ. ನಂತರ ಒಂದು ಚಾಪ್ನಿಸ್ ತಗೊಂಡು ಅದ್ರ ಮೇಲೆ ಮಾರ್ಕ್ ಮಾಡ್ಕೊತೀನಿ ಅದೇ ಥರ, ಯಾಕಂದರೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ ಹಾಕ್ತಾಯಿದ್ದೀನಲ್ವ, ಈ ಥರ ವೈಟ್ ಕಲರ್ ಮಾರ್ಕಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ.
ಲಾಸ್ಟಿಗೆ ಫಿನಿಶ್ ಈಗ ಬಂದಿದೆ ನೋಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಅಲ್ವಾ ಹಾಕಿರೋದು. ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದ್ರೂ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಡಿ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ. ಈ ಥರ ಆಗಿದೆ ನೋಡಿ, ನೋಡಲಿಕ್ಕೆ ಚೆನ್ನಾಗಿದೆ. ಆದರೆ ಎಂಬ್ರಾಯ್ಡ್ರಿ ಗೊತ್ತಿರೋರಿಗೆ ಇದು ಚೆನ್ನಾಗಿರಲ್ಲ ಅಂತ ಗೊತ್ತು. ಆದರೆ ನಾನು ಕಲಿತಾ ಇರೋದ್ರಿಂದ ಫಸ್ಟ್ ಟೈಮ್ ಅಲ್ವಾ, ನನಗೆ ಬೆಸ್ಟ್ ಅನಿಸ್ತಿದೆ. ಹೀಗಿದೆ ನೋಡಿ. ಈಗ ಸ್ಲೀವ್ಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಹೂವನ್ನು ಸ್ಲೀವ್ಸ್ಗೆ ಮಾರ್ಕ್ ಮಾಡಿ ಹಾಕ್ತಾ ಇದ್ದೀನಿ. ಫಸ್ಟು ಮಾರ್ಕ್ ಮಾಡ್ಕೊತೀನಿ, ನೆಕ್ಸ್ಟು ಥ್ರೆಡ್ಡಿಂದ ಹಾಕ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿತ್ತು ಅಂತ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್ ಬಾಯ್ ಫ್ರೆಂಡ್ಸ್.